ನೀವು ಒಂದು ಸಲ ನಿಮ್ಮ ಮಕ್ಕಳಿಗೆ ಈ ಪಾಲಕ್ ಕೂಟನ್ನ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾ ಇರ್ತಾರೆ ಪಾಲಕ್ ಕೂಟ್ ಮಾಡಿ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಯಾಗಿರುತ್ತೆ ಈ ಒಂದು ರೆಸಿಪಿ. ಈ ರೆಸಿಪಿ ಮಾಡಲಿಕ್ಕೆ ಭಾಳಷ್ಟು ಏನು ಟೈಮ್ ಬೇಕಾಗಲ್ಲ, ಭಾಳ ಸುಲಭವಾಗಿ ಆಗೋಗುತ್ತೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೆ. ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ನಾನು ಟೈಮ್ ಇರಲ್ಲ ಅಂಥೇಳಿ ಓವರ್ನೈಟ್ ನೆನೆಸಿಟ್ಟಿದ್ದೆ. ಚೆನ್ನಾಗಿ 2 ರಿಂದ 3 ಸಲ ತೊಳೆದು ಒಂದು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಕಾಳು ಮುಳುಗೋವಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ, ಜಾಸ್ತಿ ಏನು ನೀರು ಬೇಕಾಗಲ್ಲ. ಒಂದು ಚಿಟಿಕೆ ಆಗೋವಷ್ಟು ಅರಿಶಿನದ ಪುಡಿ, ಅದಾದಮೇಲೆ ಒಂದು ಅರ್ಧ ಚಮಚ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡು 3 ವಿಸಿಲ್ ತೊಗೊತೀನಿ. 1 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದೆತ್ತಿಟ್ಕೊಂಡಿದ್ದೀನಿ. 1 ಈರುಳ್ಳಿ, 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸ್ಪ್ರೌಟ್ಸ್ ಇತ್ತು, ಇದನ್ನು ಕೂಡ ಪಲ್ಯ ಮಾಡ್ಕೊಳ್ಳೋಣ ಅಂತ ಫಸ್ಟ್ ನಾನು ಕೂಟನ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಮಣ್ಣಿನ ಮಡಕೆನ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ ಎಣ್ಣೆ ಉಪಯೋಗ ಮಾಡ್ತೀರಾ ಮಾಡಿ, ಆದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಕಾದ ತಕ್ಷಣ ಸಾಸಿವೆ, ಜೀರಿಗೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಕಟ್ ಮಾಡಿ ಇಟ್ಕೊಂಡಂಥ ಪಾಲಕ್ ಸೊಪ್ಪು, ಉಪ್ಪು ಮತ್ತು 2 ಹಸಿಮೆಣಸಿನ್ಕಾಯಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಆಗೋಷ್ಟು ರೆಡ್ ಚಿಲ್ಲಿ ಪುಡಿನ ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಂಥ ಈ ಕಡಲೆಬೇಳೆ ಏನಿತ್ತು ಇದನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಹತ್ತ ಕುದೀಲಿ. ಈಗ ನಮಗೆ ಕೂಟ ಏನಿದೆ ಅದು ರೆಡಿಯಾಗಿದೆ, ಕುದಿಬೇಕಷ್ಟೇ. ಆದರೆ ಪಕ್ಕದಲ್ಲಿ ನಾನು ಈ ಸ್ಪ್ರೌಟ್ಸ್ ಏನಿತ್ತು ಇದ್ರ ಪಲ್ಯ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಕಾಳನ್ನ ನಾನು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ. ಹಂಗಾಗಿ ಸ್ವಲ್ಪ ಅರಿಶಿನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಂದಂಥ ಕಾಳನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಳಿಸ್ತಾ ಇದ್ದೀನಿ. ಇದ್ರ ಕಟ್ಟೇನಿತ್ತು ಇದ್ರ ಕಟ್ಟನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಹಂಗಾಗಿ ಕಾಳು ಬೇಯಿಸ್ಕೊಂಡಂಥ ಕಟ್ಟಲ್ಲಿ ನಾನು ರಸಮ್ನ ಮಾಡ್ಕೊಂಡಿದ್ದೀನಿ. ರಸಮ್ ರೆಸಿಪಿಗಳು ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಖಂಡಿತ ನಾನು ಮುಂಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸೈಡಲ್ಲಿ ಎತ್ತಿಟ್ಟೆ. ಹುಳ್ಳಿಕಾಳೆಲ್ಲ ಹಾಕಿರ್ತೀವಲ್ವ, ಮಿಕ್ಸ್ ಮೊಳಕೆ ಕಟ್ಟಿದ ಕಾಳು ತುಂಬ ಚೆನ್ನಾಗಿರುತ್ತೆ ರಸಮ್ ಈ ಥರ ಮಾಡಿದ್ರೆ. ನೋಡಿ ಕೂಟು ರೆಡಿ ಆಯಿತು. ಇದಕ್ಕೆ ಬೇಕಂದರೆ ನೀವು ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಅಂತೂ ತುಂಬಾ ಮಕ್ಕಳು ಇಷ್ಟಪಟ್ಟಿದ್ದಾರೆ, ಹಂಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ತುಂಬ ನನ್ನ ಸುತ್ತಮುತ್ತ ಕೇಳೋರು ಈ ವಿಡಿಯೋನ ಮಾಡು ಅಂತ, ಹಂಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ನೋಡಿ ಲಂಚ್ ಬಾಕ್ಸ್ ನಾನು ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಕೆಲವೊಂದು ಹಣ್ಣು, ಮೊಟ್ಟೆ ಇದೆಲ್ಲ ಪ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಜಾಸ್ತಿ ಸ್ಪ್ರೌಟ್ಸ್ ಎಲ್ಲ ಉಪಯೋಗ ಮಾಡ್ತೀನಿ.